ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ. ಇವತ್ತು ಚರ್ಚಲ್ಲಿ ಒಂದು ವಿಶೇಷವಾದ ದಿನ ಇದೆ. ಅದು ಏನಂತ ಮತ್ತೆ ಹೇಳ್ತೇನೆ. ಲೆಟ್ಸ್ ಗೋ. ಸ್ಟಾಲ್ವಿನ್, ಇವತ್ತು ಎಂಥ ದಿನವಾ? ಇವತ್ತು ಅಜ್ಜಿಯರ ದಿನ. ಹಾಗೆ ನಾನು ನನ್ನ ಅಜ್ಜಿಯ ಜೊತೆಗೆ ಚರ್ಚಿಗೆ ಹೋಗ್ತಿದ್ದೆ. ಹೌದಾ? ಹೌದು ಫ್ರೆಂಡ್ಸ್, ಇವತ್ತು ಅಜ್ಜಿಯರ ದಿನ ನಮ್ಮ ಚರ್ಚಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕೆ ಎಲ್ಲ ಮಕ್ಕಳು ಅಜ್ಜಿಯರನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಫಾದರ್. ಹಾಗೆ ಇವತ್ತು ನಮ್ಮ ಅತ್ತೆ ಚಂದ ಮಾಡಿ ಸಾರಿ ಎಲ್ಲ ಉಟ್ಟು ಸ್ವಲ್ಪ ಸ್ಟೈಲ್ ಆಗಿ ಬಂದಿದ್ದಾರೆ. ಹಾಯ್ ಹೇಳಿ. ಅವರು ಹಾಯ್ ಹೇಳ್ತಿದ್ದಾರೆ. ಮತ್ತೆ ಮಕ್ಕಳೊಟ್ಟಿಗೆ ಇದ್ದಾರೆ ಅವರು. ಮಕ್ಕಳಿಗೆ ಭಾರಿ ಖುಷಿ ಇವತ್ತು ಅಜ್ಜಿಯನ್ನು ಕರ್ಕೊಂಡು ಹೋಗೋದು. ನಾವೆಲ್ಲ ಸಣ್ಣ ಇರುವಾಗ ಇಂಥ ಎಲ್ಲ ಮೂಮೆಂಟ್ಸ್ ಎಲ್ಲ ನಮಗೆ ಸಿಗ್ಲಿಲ್ಲ. ಅಜ್ಜಿಯನ್ನು ಕರ್ಕೊಂಡು ಹೋಗೋದು ಆವಾಗ ಇದೆಲ್ಲ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ನಮ್ಮ ಜೊತೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಇವತ್ತು. ನೋಡಿ, ನೀವೆಂತ ಮಾತಾಡುದಿಲ್ಲ ಅಲ್ಲ, ಯಾಕೆ? ಇವತ್ತು ಎಂತ ದಿನ ಹೇಳಿದ್ದೀನ? ಇವತ್ತು ನಮ್ದು ಅಜ್ಜಿಯರ ದಿನ, ಗ್ರ್ಯಾಂಡ್ ಮದರ್ಸ್ ಡೇ. ನಮ್ಮ ಚರ್ಚಲ್ಲಿ ಸೆಲೆಬ್ರೇಷನ್ ಉಂಟು ಅಂತ ಹೇಳಿದ್ರು. ಹೌದಾ? ನೆಕ್ಸ್ಟ್ ನೀನು ಅಜ್ಜಿ ಆಗುವಾಗ ಸಹ ಈ ರೀತಿ ಮಾಡ್ಲಿಕ್ಕೆ ಇರ್ತದಲ್ಲ. ಆವಾಗ ಅಜ್ಜಂದಿರ ದಿನ ಆಚರಣೆ ಮಾಡ್ಲಿಕ್ಕೆ ಇರ್ತದೆ. ಆವಾಗ ನೀವು ಸಜ್ಜಾಗಿರ್ತೀರಿ, ನೆನಪಿಡಿ. ಆವಾಗಲ್ಲ, ಮತ್ತೆ ನೋಡುವ. ಹೌದು, ಮತ್ತೆ ನೋಡುವ. ಈಗ ನನ್ನ ಅಮ್ಮ ಅಜ್ಜಿ ಆಗಿದಾರಲ್ವ? ನಿಮ್ಮ ಅಮ್ಮ ಅಜ್ಜಿ ಆದ್ರೂ ಸಹ ಅವರು ಆಂಟಿ ತರ ಕಾಣ್ತಾರೆ, ಅಜ್ಜಿ ತರ ಕಾಣ್ತಿಲ್ಲ. ಹೆಂಗ್ ಕಾಣ್ತಾರೆ? ಹೌದಾ? ಇವಾಗ ನಾವು ಪರ್ಕಳ ರೀಚ್ ಆಗೋದೇವಲ್ಲ. ಪರ್ಕಳ, ಇದು ಪರ್ಕಳಕ್ಕೆ ಕೆಳ ಪರ್ಕಳ ಅಂತ ಹೇಳ್ತಾರೆ. ಕರ್ನಗೆ ಇಲ್ಲಿಂದ ಕೆಳಗೆ ಕೆಳ ಪರ್ಕಳ ಅಂತ. ಇಲ್ಲಿ ನಿಮ್ದು ಯಾರಾದ್ರೂ ಫ್ರೆಂಡ್ಸ್ ಎಲ್ಲರೂ ಇದ್ದಾರಾ ಇಲ್ಲಿ? ತುಂಬಾ ಜನ ಇದ್ದಾರೆ. ಈಗ ಹೇಳಲಿಕ್ಕೆ ಈಗ ಟೈಮ್ ಸಾಕಾಗುದಿಲ್ಲ ಹೇಳಲಿಕ್ಕೆ ಹೋದ್ರೆ. ನೀವು ಹೇಳುದು ಸಹ ಬೇಡ, ಆಯ್ತಾ? ನಾವೀಗ ಮಣಿಪಾಲ ರೀಚ್ ಆದೆವು. ಕಾಲೇಜ್ ಇದು ಮಣಿಪಾಲ್ ವ್ಯೂ. ಇಲ್ಲಿ ಸ್ವಲ್ಪ ಮುಂದೆ ಹೋಗುವಾಗ ಮಣಿಪಾಲ್ ಯೂನಿವರ್ಸಿಟಿ ಬಿಲ್ಡಿಂಗ್ ಸಿಗ್ತದೆ. ವೆಲ್ಕಮ್ ಟು ಮಾಹೆ ಕ್ಯಾಂಪಸ್ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ. ಇದು ಮಣಿಪಾಲ್ ಯೂನಿವರ್ಸಿಟಿ. ಇಲ್ಲಿ ಮಣಿಪಾಲ್ ಕ್ಯಾಂಟೀನ್ಸ್, ಕಾಲೇಜಸ್ ಎಲ್ಲ ಇದೆ. ಆಕ್ಚುಲಿ ಇಲ್ಲೊಂದು ಸಂತೆ ಆಗ್ತದೆ. ಆ ಸಂತೆಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಳ್ಳಿಕ್ಕೆ ಉಂಟು ಮನೆಗೆ. ಅದನ್ನು ತಕೊಂಡು ಹೋಗ್ತೇವೆ. ಮತ್ತೆ ನಮಗೆ ಲೇಟ್ ಆಗ್ತದೆ ಬರುವಾಗ. ಮತ್ತೆ ನಂಗೆ ಇವತ್ತು ಡ್ಯೂಟಿ ಕೂಡ ಉಂಟು ಹೋಗ್ಲಿಕ್ಕೆ. ಹಾಗೆ ಓಕೆ, ಹೋಗುವ ನಾವಲ್ಲಿ. ಎಂತ ಗೊತ್ತಾ, ಈಗ ನಿಮ್ಮ ಅಜ್ಜಿ ಇದ್ರಲ್ಲ, ಅವರದ್ದು ಏನಾದ್ರು ನೆನಪು ಉಂಟಾ ನಿಮ್ಗೆ? ಅವ್ರದ್ದು ನೆನಪು ಹೇಳಿದ್ರೆ ಅವರು ತೀರಿ ಸಾಧಾರಣ ಒಂದು 20-25 ವರ್ಷ ಆಯ್ತು. ಅವರ ಹೆಸರು ಸೋಬಿನ ಬಾಯಿ ಅಂತ ಅವ್ರೇನು ಕರೆಯುವುದು ಎಲ್ರು, ಸೋಬಿನ ಬಾಯಿ. ಹಾಗೆ ಅಜ್ಜನ ಹೆಸರು ಓನ ಮೊಡ್ತೀಸ್ ಅಂತ. ಓನ ಮೊಡ್ತೀಸ್. ಅಜ್ಜಿಯ ಬಗ್ಗೆ ಹೇಳಿ. ಅಜ್ಜಿ ಹೇಳಿದ್ರೆ ನಿಮ್ಗೆ ತುಂಬಾ ನೆನಪಿಗೆ ಬರುವಂತ ವಿಷಯ ಅಜ್ಜಿ ಅಂತ ಹೇಳಿದ್ರೆ ಎಂತ? ಅಜ್ಜಿ ಹೇಳಿದ್ರೆ ತುಂಬಾ ಆಸೆ ಮಾಡ್ತಿದ್ರು ನನಗೆ. ನಾನು ಹೇಳಿದ್ರೆ ಅಜ್ಜಿಗೆ ತುಂಬಾ ಆಸೆ. ಅವ್ರು ಎಲ್ಲಿ ಸಹ ಹಾಗೆ ಮುಂಚೆ ಕೂಲಿ ಕೆಲಸಕ್ಕೆಲ್ಲ ಹೋಗುವಾಗ ಅವ್ರು ಏನಾದ್ರೂ ಎಲ್ಲಿಯಾದ್ರೂ ಕೆಲಸ ಮಾಡಿ, ಗದ್ದೆ ಕೆಲಸ ಎಲ್ಲ ಮಾಡಿ ಬರುವಾಗ ಏನಾದ್ರೂ ಅಲ್ಲಿ ತಿನ್ಲಿಕ್ಕೆಲ್ಲ ಕೊಡ್ತಾರೆ ಅವರಿಗೆ. ಹೌದಾ? 10 ಗಂಟೆಗೆ 10:30 ತಿನ್ಲಿಕ್ಕೆಲ್ಲ ಕೊಡ್ತಾರಲ್ಲ. ಆ ಮನೆಯಲ್ಲಿ ಕೊಟ್ಟ ತಿಂಡಿಯನ್ನು, ಆ ತಿಂಡಿಯನ್ನು ಅವರು ಹಾಗೆಯೇ ಕಟ್ಕೊಂಡು ಬಂದು ನನ್ಗೊಂದು 5:30-6 ಗಂಟೆಗೆ ಅವರಲ್ಲಿ ಮನೆ ಹತ್ರ ಬಂದು ನನಗೆ ಕೊಡುವಂಥದ್ದಿತ್ತು. ಅವರು ಕರೆದು ಕೊಡ್ತಿದ್ರು. ಅವರು ಆಕ್ಚುಲಿ ಅವರು ಬೇರೆನೆ ಮನೆಯಲ್ಲಿದ್ರು ಅಜ್ಜಿ. ನಾವು ಅಮ್ಮ ತಂದೆ ನಾವೆಲ್ಲ ಸಪ್ರೇಟ್ ಮನೆಯಲ್ಲಿದ್ದೆವು. ಹಾಗೆ ಅವರಿಗೆ ತುಂಬಾ ಪ್ರೀತಿ. ಅವರ ಪ್ರೀತಿ ನಾನು ಯಾವತ್ತೂ ಸಹ ಮರೀಲಿಕ್ಕೆ ಆಗುದಿಲ್ಲ. ಅಷ್ಟು. ಮತ್ತೆ ನೀವು ಹೇಳ್ತಿದ್ರಲ್ಲ ಅವರೊಂದು ಕರಿ ಮಾಡ್ತಿದ್ರು, ಬೂತಾಯಿ ಪುಳಿ ಮುಂಚಿ. ಅದು ತುಂಬಾ ಒಳ್ಳೆ ಆಗ್ತಿತ್ತು ಅಂತೆ ಅಲ್ಲ? ಬೂತಾಯಿ ಪುಳಿ ಮುಂಚಿ ಹೇಳಿದ್ರೆ ಅವರು ಅಷ್ಟು ಪುಳಿ ಮುಂಚಿಗೆ ಇದು ತೆಂಗಿನಕಾಯಿ ಹಾಕುದಿಲ್ಲಲ್ವಾ? ಅವ್ರು ಮಾಡಿದ ಬೂತಾಯಿ ಪುಳಿ ಮುಂಚಿ ತಿಂದ್ರೆ ಉಂಟಲ್ವಾ, ನಾನು ಅಷ್ಟು ಒಳ್ಳೆ ಬೂತಾಯಿ ಪುಳಿ ಮುಂಚಿ ಲೈಫಲ್ಲಿ ನಾನು ತಿನ್ಲೇ ಇಲ್ಲ. ಯಾಕೆ ಗೊತ್ತುಂಟ, ಅವರು ಇದರಲ್ಲಿ ಕಡ್ದು ಮಾಡುದು. ಅದೆಂತ ಕಲ್ಲು ರುಬ್ಬುವ ಕಲ್ಲಲ್ಲಿ ಕಡ್ದು ಮತ್ತೆ ಗೆರಟೆಯಲ್ಲಿ ತೆಗೆಯುವುದು. ಗೆರಟೆ ತೆಂಗಿನ ಚಿಪ್ಪು ಉಂಟಲ್ವಾ, ಅದರಲ್ಲಿ ಅದನ್ನು ತೆಗೆಯುವುದು. ಯಾವುದು ಆ ಕಲ್ಲಿನಿಂದ ಅದನ್ನು ತೆಗೆಯುವುದು. ಗೆರಟೆಯಲ್ಲಿ ತೆಗೆದು ಮಣ್ಣಿನ ಇದುಂಟಲ್ವಾ,
ಮಣ್ಣಿನ ಮಡಕೆ ಅಲ್ವಾ, ಬಿಸಾಲೆ ಹೇಳ್ತಾರಲ್ಲ, ಅದೇ ಓಕೆ. ಬಿಸಾಲೆ ಅದಕ್ಕೆ ಅಂತ ಹೇಳುದು ಕನ್ನಡದಲ್ಲಿ. ಮಡಿಕೆ ಹೇಳ್ತಾರೆ, ಮಡಿಕೆ ಮಣ್ಣಿನ ಮಡಿಕೆಯಲ್ಲಿ ಪದಾರ್ಥ ಮಾಡ್ತಾರೆ ಅಂತ ಹೇಳಿ. ಬಿಸಾಲೆ ಹೇಳ್ತಾರೆ, ಅದ್ರಲ್ಲಿ ಬಿಸಾಲೆ ಹೇಳ್ತಿದ್ರು. ಅದ್ರಲ್ಲಿ ಮಾಡಿದ್ರೆ ಉಂಟಲ್ಲ ಪದಾರ್ಥ, ಅದೊಂದು ಎಷ್ಟು ದಿವಸ ಹೋದ್ರು ಸಹ ಅದು ಹಾಳಾಗುದಿಲ್ಲ, ಅಷ್ಟು ಫ್ರೆಶ್ ಆಗಿತ್ತು ಮತ್ತೆ ತಾಜಾವಾಗಿತ್ತು, ಹಾಳಾಗ್ತಿರ್ಲಿಲ್ಲ. ಮತ್ತೆ ಹಾಳಾಗುದು ಹೇಳಿದ್ರೆ ಮುಂಚೆ ಫ್ರಿಡ್ಜ್ ಎಲ್ಲ ಇಲ್ಲ, ಅಷ್ಟು ಇದಿರಲಿಲ್ಲ. ಅವರು ಅದರಲ್ಲಿ ಬಿಸಿ ಮಾಡಿ ಅದು 10 ದಿವಸ ಆದ್ರೂ ಸಹ ಅಷ್ಟು ದಿವಸ ಹೋದಾಗೆ ಅದು ಅಷ್ಟು ಟೇಸ್ಟ್ ಬರ್ತಿತ್ತು ಅವ್ರು ಮಾಡಿದ. ಮತ್ತೆ ಅವರ ಕೈಗುಣ ಅದು ಆ ರೀತಿ ಮಾಡ್ಲಿಕ್ಕೆ. ಈಗ ಮಾಡ್ಬೋದು ಕೆಲವರು, ಆದ್ರೆ ನಾನು ತಿನ್ಲಿಲ್ಲ ಆ ತರದ್ದು ಪದಾರ್ಥ ಉಂಟಲ್ಲ, ನಾನು ತಿನ್ಲಿಲ್ಲ. ಅಲ್ಲ, ನಾನು ಮಾಡ್ತೇನೆ ಹಾಗೇನೆ ಪದಾರ್ಥ. ನೀನ್ ಮಾಡಿದ್ರೆ ಅದು ಅವರ ಟೇಸ್ಟಿಗೆ ನಿಮ್ಗೆ ಅಷ್ಟು ಸುಲಭ ಇಲ್ಲ ತರ್ಲಿಕ್ಕೆ. ಅದು ಅವರದ್ದು ಮಾಡುವ ರೀತಿ ಬೇರೆ, ನೀನ್ ಮಾಡುವ ರೀತಿ ಬೇರೆ. ಅವರು ನಾನು ಹೇಳಿದ ರುಬ್ಬಕಲ್ಲ, ನೀನ್ ಎಲ್ಲಿ ರುಬ್ತಿ? ನೀನು ರುಬ್ಬುದಿಲ್ಲ, ಮಿಕ್ಸಿಗೆ ಹಾಕಿ ಅಥವಾ ಗ್ರೈಂಡರ್ಗೆ ಹಾಕುದಲ್ವಾ, ಅದು ಮೆಥಡ್ ಅಲ್ಲ. ಅವ್ರದ್ದು ಮೆಥಡ್ ಬೇರೆ, ನೀನ್ ಮಾಡಿದ ಮೆಥಡ್ ಬೇರೆ. ಹಾಗಾಗಿ ನೀನು ನಿನ್ನನ್ನು ಅವರಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ, ಅರ್ಥ ಆಯ್ತಾ? ಇಷ್ಟು ಬೇಡ ಇತ್ತು ಹೇಳಿದ್, ನಾನು ರಿಯಲ್ ಆಗಿ ಹೇಳಿದ್ದು, ಇದ್ದದನ್ನು ರಿಯಲ್ ಆಗಿ ಹೇಳಿದ್ದು, ನಾನು ಸುಳ್ಳು ಹೇಳ್ತಿಲ್ಲ. ಆ ಟೇಸ್ಟ್ ನಿಮ್ಗೆ ತರ್ಲಿಕ್ಕೆ ಆಗುದಿಲ್ಲ. ಆಯ್ತಾಯ್ತು, ನಂಗೆ ತಿಂದಾಗೆ ಆಯ್ತು ಪದಾರ್ಥ. ಅಮ್ಮ ಮಸಾಲೆದಾಗೆ ಉಂಟು ಸ್ವಲ್ಪ, ಅಮ್ಮ ಹೌದು, ಇದು ಸ್ವಲ್ಪ ಜಾಸ್ತಿ ಹೇಳಿದಾಗೆ ಆಯ್ತು. ನಾನು ಅಲ್ಲಿ ನೋಡಿ, ಹಿಂದೆ ನೋಡು, ಅಮ್ಮ ಮಸಾಲೆದಾಗೆ ಉಂಟು. ಇಲ್ಲ, ನನ್ನ ಅತ್ತೆ ಸಹ ಒಳ್ಳೆ ಪದಾರ್ಥ ಮಾಡ್ತಾರೆ, ತುಂಬಾ ಟೇಸ್ಟಿ ಆಗಿರ್ತದೆ. ಅವರು ಸಹ ಬೆಂಕಿಯಲ್ಲಿ ಮಾಡುದು, ಗ್ಯಾಸ್ ಯೂಸ್ ಮಾಡುದಿಲ್ಲ, ಮತ್ತೆ ಮಣ್ಣಿನ ಮಡಕೆನ ಯೂಸ್ ಮಾಡುದು. ಇಲ್ಲಿ ನಾವು ಸಂತೆಗೆ ರೀಚ್ ಆದೆವು, ಫ್ರೂಟ್ಸ್ ಎಲ್ಲ ಉಂಟು, ನೋಡುವ. ಇದು ನಮ್ಮ ಚರ್ಚ್ ಹತ್ರನೇ ಇರುವ ಒಂದು ಸಣ್ಣ ಸಂತೆ. ಬಟ್ ಇಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಒಳ್ಳೆ ಸಿಗ್ತದೆ ನಮಗೆ ಇಲ್ಲಿ. ನೋಡಿ, ಬನಾನಾ ಎಲ್ಲ ತುಂಬ ಒಳ್ಳೆ ಬರ್ತದೆ ಇಲ್ಲಿ, ಟೇಸ್ಟಿ ಆಗಿರ್ತದೆ. ಇಲ್ಲಿ ನನ್ನ ಹಸ್ಬೆಂಡ್ ಫ್ರೂಟ್ಸ್ ಎಲ್ಲ ತಗೊಳ್ತಾ ಇದ್ದಾರೆ, ಆ್ಯಪಲ್ ತಗೊಳ್ತಾ ಇದ್ದಾರೆ. ಮತ್ತು ನಮಗೆ ವೆಜಿಟೇಬಲ್ಸ್ ಕೂಡ ಬೇಕಿತ್ತು. ಹಾಗೆ ಇದು ಜಸ್ಟ್ ಈಗ ಮಾರ್ನಿಂಗ್ ನಾವೇ ಫಸ್ಟ್ ಇಲ್ಲಿ ಬಂದದ್ದು, ಜಸ್ಟ್ ಓಪನ್ ಆದದಷ್ಟೇ. ಇದು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಶಾಪರ್ಸ್ ಎಲ್ಲ. ಹಾಗೆ ಇದು ಮತ್ತು ಇಲ್ಲಿ ಫ್ಲವರ್ ಪಾಟ್ ಕೂಡ ತುಂಬ ಸೆಟ್ ಮಾಡಿ ಇಡ್ತಾ ಇದ್ದಾರೆ, ಬಕೆಟ್ ಹಾಗೆ ಕೆಲವೆಲ್ಲ ಐಟಮ್ಸ್ ಉಂಟು. ನಾವು ಇಲ್ಲಿ ಕೆಲವು ವೆಜಿಟೇಬಲ್ಸ್ ಕೂಡ ಪರ್ಚೇಸ್ ಮಾಡಿದೆವು. ವೆಜಿಟೇಬಲ್ಸ್ ಎಲ್ಲ ಒಳ್ಳೆ ಫ್ರೆಶ್ ಕಾಣ್ತಾ ಇತ್ತು. ಹಾಗೆ ನಮ್ಮ ಮನೆಯಲ್ಲಿ ವೆಜ್ ಕರಿ ಸಹ ಎಲ್ಲ ಇಷ್ಟಪಡ್ತಾರೆ, ಹಾಗೆ ಪರ್ಚೇಸ್ ಮಾಡ್ತಾ ಇದ್ದೇವೆ. ಇವತ್ತು ಚರ್ಚಲ್ಲಿ ಮಾಸ್ ಎಲ್ಲ ಆದಮೇಲೆ ವಿಶೇಷವಾಗಿ ಈ ಅಜ್ಜ ಮತ್ತು ಅಜ್ಜಿಯರಿಗಾಗಿ ಒಂದು ಒಳ್ಳೆ ಪ್ರೋಗ್ರಾಮ್ ಇಟ್ಟಿದ್ರು. ಬಹಳ ಚೆಂದ ಇತ್ತದು ಪ್ರೋಗ್ರಾಮು. ಅದು ಏನಂತ ಹೇಳಿದರೆ, ಎಲ್ಲ ಮಕ್ಕಳು ಹೋಗಿ ಅಜ್ಜ ಅಜ್ಜಿಯವರ ಹತ್ರ ಬ್ಲೆಸ್ಸಿಂಗ್ಸ್ ಕೇಳಲಿಕ್ಕೆ ಇತ್ತು. ಸೊ ಅದು ತುಂಬ ಲಾಂಗ್ ಪ್ರೋಸೆಸ್ ಪ್ರೋಗ್ರಾಮ್ ಆಗಿತ್ತು. ಎಲ್ಲ ಮಕ್ಕಳು ಹೋಗಿ ಎಲ್ಲ ಅಜ್ಜ ಅಜ್ಜಿಯರ ಹತ್ರ ಹೋಗಿ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ರು. ಇಷ್ಟು ಮಾತ್ರವಲ್ಲದೆ ನಮ್ಮ ಫಾದರ್ ನಮ್ಮ ಎಲ್ಲ ಮಕ್ಕಳಿಗೆ ಸಹ ಹೇಗೆ ಅವರು ಒಂದು ಅಜ್ಜ ಮತ್ತು ಅಜ್ಜಿಯ ನಡುವೆ ಬಾಂಧವ್ಯವನ್ನು ಹೇಗೆ ಬೆಳೆಸಿಕೊಳ್ಬೇಕು, ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಎಲ್ಲ ಮಕ್ಕಳಿಗೆ ಸಹ ಹೇಳ್ತಾ ಇದ್ರು. ತುಂಬ ಸ್ಮೂತಲ್ಲಿ ಹೇಳ್ತಾ ಇದ್ರು. ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು, ಅವರೊಟ್ಟಿಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ಸಾಂಗ್ ಕೂಡ ಹಾಕಿದ್ರು. ಆಮೇಲೆ ಈ ಬ್ಲೆಸ್ಸಿಂಗ್ ಕಾರ್ಯಕ್ರಮ ಮುಗಿತಾ ಬಂತು. ಆಮೇಲೆ ನೆಕ್ಸ್ಟ್ ಫೋಟೋ ಶೂಟು ಉಂಟಂತ ಹೇಳಿ ಫಾದರ್ ಅನೌನ್ಸ್ ಮಾಡಿದರು. ಸೊ ಎಲ್ಲರೂ ಮತ್ತೆ ಫೋಟೋಶೂಟಿಗೆಲ್ಲ ಹೋದರು. ಫೈನಲ್ ಆಗಿ ಎಲ್ಲ ಅಜ್ಜಿಯವರ ಜೊತೆ, ಮಕ್ಕಳ ಜೊತೆ ಆ್ಯಂಡ್ ಫಾದರ್ ಒಂದು ಫೋಟೋಶೂಟ್ ಮಾಡಿದರು. ಓಕೆ, ಇದೆಲ್ಲ ಪ್ರೋಗ್ರಾಮ್ ಆಗಿ ನಾವು ಈಗ ಮನೆಗೆ ಹೋಗ್ತಾ ಇದ್ದೇವೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನನ್ನ ಚಾನಲನ್ನು ಹೀಗೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಬಾಯ್, ಸಿ ಯು, ಟಾಟಾ.